ಇವತ್ತು ಕಾಲೇಜು ಶಿಕ್ಷಣ ಇಲಾಖೆ ಭೇಟಿ ಮಾಡಿ ಆಯುಕ್ತರು ಮಂಜುಶ್ರೀ ಮೇಡಮ್ಗೆ ನಾವು ಮನವಿ ಮಾಡಿದ್ದೀವಿ. ಏನಂದರೆ ಫೇಕ್ PhD ಸುಮಾರು ಹೊರ ರಾಜ್ಯಗಳಿಂದ ಸಾವಿರಾರು ಜನ ಫೇಕ್ PhD ತೊಗೊಂಬಂದು ಇವತ್ತು ಅತಿಥಿ ಉಪನ್ಯಾಸಕರಿಗೆ ಜಾಯಿನ್ ಆಗ್ತಿದ್ದಾರೆ. ಅಂದರೆ ಗೆಸ್ಟ್ ಲೆಕ್ಚರರು ನಾವು ಫೈಟ್ ಮಾಡಿದ್ದು UGC ಕ್ವಾಲಿಫೈಡ್ ಆಗಿರೋರು ನೆಟ್ಟು ಮತ್ತು PhD ಹೋಲ್ಡರ್ಸ್ನೇ, ಅದು ಜೆನ್ಯೂನ್ ಯಾರಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಒಂದು ಜಾಬ್ ಸಿಗಬೇಕು ಅಂತೇಳಿ ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ಸಿಗಬೇಕು ಅನ್ನೋದು ತುಂಬ ಸತತವಾಗಿ ಹೋರಾಟ ಮಾಡಿದ್ವಿ. ನ್ಯಾಯಾಲಯದ ಮುಖಾಂತರ ನಮ್ಮ ಪರವಾಗಿ ಆದೇಶ ಬಂತು. ಸಿಂಗಲ್ ಬೆಂಚ್ ಇರ್ಬೋದು, ಡಿವಿಷನ್ ಬೆಂಚ್ ಇರ್ಬೋದು, ಪ್ರಿನ್ಸಿಪಲ್ ಬೆಂಚು ಅದರಲ್ಲೂ ನಮ್ಮ ಪರವಾಗಿ ಬಂತು. ಮತ್ತು ಸಾಕಷ್ಟು ಹೋರಾಟ ಮಾಡಿ ಸುಮಾರು 10,500 ಜನ ಗೆಸ್ಟ್ ಫ್ಯಾಕಲ್ಟೀಸ್ನ ಇವತ್ತು ನೆಟ್ಟು ಮತ್ತು PhD ಹೋಲ್ಡರ್ಸ್ನ ತೊಗೊಂಡಿದ್ದಾರೆ. ಆ ತೊಗೊಂಡಿರೋದ್ರಲ್ಲಿ ಫೇಕ್ PhD ಸುಮಾರು ಸಾವಿರಾರು ಜನ ಇದ್ದಾರೆ. ಇವತ್ತು ನಾವು ಯಾರ್ಯಾರು ಫೇಕ್ PhD ಇದ್ದಾರೆ ಅವರಷ್ಟು ಜನನ ಹೊರಗಡೆ ಹಾಕಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ದೀವಿ. ಇವತ್ತು ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾದಂಥ ಮಂಜುಶ್ರೀ ಮೇಡಮ್ ಅವರು ಕೂಡ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಯಾರ್ಯಾರು ಫೇಕ್ PhD ತೊಗೊಂಡಿದ್ದಾರೆ, ಯಾರ್ಯಾರು ಇದ್ದಾರೆ ಹೊರ ರಾಜ್ಯಗಳಿರ್ಬೋದು, ಮತ್ತು ಇಲ್ಲಿ ಪ್ರಿನ್ಸಿಪಲ್ಸ್ ಹತ್ರ ಇವರೇ ನೋಡಿದ್ರೆ ಜೆರಾಕ್ಸ್ ಸೆಂಟರಲ್ಲಿ ಕಲರ್ ಪೇಂಟ್ ಇವರೇ ಫೇಕ್ PhD ಮಾಡ್ಕೊಂಡಿದ್ದಾರೆ. ಅದು ಗೂಗಲ್ ಮಾಡಿದ್ರೆ, ಅದು ಸ್ಕ್ಯಾನ್ ಮಾಡಿದ್ರೆ ಏನೋ ಬೇರೆ ತೋರಿಸ್ತಾ ಇದೆ. ಅವಾಗಲೇ ನೋಡಿದ್ರೆ ಇವರು ಮಾಡಿದಾಗ ಏನೋ ಒಂದು ಔಟ್ ಆಫ್ ಕಂಟ್ರೋಲ್, ಅಂದರೆ ಇದು PhD ಸರ್ಟಿಫಿಕೇಟೇ ಅಲ್ಲ ಅಂಥದ್ದು ಮನೇಲಿ ಕೂತ್ಕೊಂಡೇ ಪ್ರಿಂಟ್ ಮಾಡ್ಕೊಂಡಿರೋದಿದೆ. ಇವತ್ತು 5 ವರ್ಷ 10 ವರ್ಷ ಕೂತ್ಕೊಂಡು PhD ಮಾಡೋ ಪ್ರಾಮಾಣಿಕ PhD ಮಾಡಿದವ್ರಿಗೆ ಇವತ್ತು ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ಕೆಲಸ ಸಿಗ್ತಾ ಇಲ್ಲ. ಇದನ್ನು ನಾವು ತುಂಬ ಗಂಭೀರವಾಗಿ ತೊಗೊಂಡಿದ್ದೀವಿ. ಇವತ್ತು ಆಯುಕ್ತರು ಮಂಜುಶ್ರೀ ಮೇಡಮ್ ಅವರು ಕೂಡ ಗಂಭೀರವಾಗಿ ತೊಗೊಂಡಿದ್ದಾರೆ. ಇದನ್ನು ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಯಾರ್ಯಾರು ಫೇಕ್ PhD ಇದ್ದಾರೆ ಅಷ್ಟು ಜನನ ನಾವು ಹೊರಗಡೆ ಹಾಕ್ತೀವಿ ಅಂತಲೇ ಭರವಸೆ ಕೊಟ್ಟಿದ್ದಾರೆ. ಮತ್ತು ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ತೊಗೊಳ್ತಾರೆ. ಫೇಕ್ PhD ಮಾಡ್ತಿರೋದು ಅವ್ರನ್ನ ಸೀರಿಯಸ್ ಆ್ಯಕ್ಷನ್ ತೊಗೊಂಡ್ರೆ ಮತ್ತೆ ಅವರು ಜೈಲಿಗೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ನಾನು ಯಾರು ಫೇಕ್ PhD ಮಾಡಿಕೊಂಡು ಜಾಯ್ನ್ ಆಗಿದ್ದೀರಾ ಅವರು ನೀವೇ ವಾಲಂಟ್ರಿಯಾಗಿ ರಿಸೈನ್ ಮಾಡ್ಕೊಂಬಿಡಿ. ಇದು ಬೆಸ್ಟ್ ಆಪ್ಷನ್ನು. ಇಲ್ಲ ಅಂತಾರಂದರೆ ಇದು ಕೋರ್ಟ್ ಆಗಿರ್ಬೋದು ಮತ್ತು ಲೋಕಾಯುಕ್ತ ಎಲ್ಲ ಕಡೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಈ ಒಂದು ಫೇಕ್ PhD ಏನು ಮಾಡ್ತಾ ಇದ್ದಾರೆ, ಯಾರು ಫೇಕ್ PhD ಮಾಡಿಕೊಟ್ಟಿರೋರಿಗೂ ಅಷ್ಟೇ, ಇನ್ಕ್ಲೂಡಿಂಗ್ ಕಾಲೇಜು ಇರ್ಬೋದು, ಕ್ಯಾಂಡಿಡೇಟು, ಪ್ರಾಂಶುಪಾಲರು ಇರ್ಬೋದು, ಪ್ರಿನ್ಸಿಪಲ್ ಇನ್ವಾಲ್ವ್ಮೆಂಟ್ ಇದ್ದರೆ ಅವ್ರಿಗೂ ಅಷ್ಟೇ ಶಿಕ್ಷೆ ಆಗುತ್ತೆ. ಅವ್ರ ಮೇಲೂ ಕ್ರಮ ತಗೊತಾರೆ. ದಯವಿಟ್ಟು ಈ ಕೂಡಲೇ ನಾನು ಯಾರ್ಯಾರು ಫೇಕ್ PhD ಮಾಡಿಸ್ಕೊಂಡಿದ್ರೆ ಅವ್ರಿಗೂ ಅಷ್ಟೇ ನೀವು ವಾಲಂಟ್ರಿ ರಿಸೈನ್ ಮಾಡಿ. ಮತ್ತು ಆಯುಕ್ತರಾದಂಥ ಮಂಜುಶ್ರೀ ಮೇಡಮ್ ಅವರು ಅಷ್ಟೇ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊತೀನಿ ಅಂತ ಹೇಳ್ತಿದ್ದಾರೆ. ಈ ವಿಚಾರವಾಗಿ ಎಲ್ಲ ಕ್ಯಾಂಡಿಡೇಟ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಇದನ್ನು ಐಡೆಂಟಿಫೈ ಮಾಡಿದ್ದೀವಿ. ಎಷ್ಟೊಂದು ಜನ ಇದ್ದಾರೆ, 100 ಜನ ಲಿಸ್ಟ್ ಇದೆ. ಒಂದೊಂದು ಡಿಸ್ಟಿಕಲ್ಲಿ ಏನಿಲ್ಲ ಅಂದರೆ 30ರಿಂದ 50 ಜನ ಇದ್ದಾರೆ. ಸುಮಾರು ನಮಗೆ ಗೊತ್ತಿರೋ ಅಂಥದ್ದೇ 30ರಿಂದ 50 ಜನ ಇದ್ದಾರೆ. ನಮಗೆ 30 ಡಿಸ್ಟಿಕ್ಕಿಂದ 1000ರಿಂದ 1500 ಜನ ನಾವೇ ಐಡೆಂಟಿಫೈ ಮಾಡಿದ್ದೀವಿ. ಇಷ್ಟು ಜನ ಇದ್ದಾರೆ ಅಂದರೆ ಮೆಜಾರಿಟಿ ಓವರಾಲ್ ನೋಡೋದಾದರೆ ಸುಮಾರು 2-3 ಸಾವಿರ ಜನ ಸಿಗ್ಬೋದು ಅನ್ನೋ ಒಂದು ಡಾಟಾ ಇದೆ. ದಯವಿಟ್ಟು ಅಷ್ಟು ಜನ ಹೊರಗಡೆ ಹೋಗಿ ಯಾರು ಜೆನ್ಯೂನ್ ಪಾಸ್ ಆಗಿದ್ದಾರೆ, PhD ಕ್ಯಾಂಡಿಡೇಟ್ಸ್ ಇದ್ದಾರೆ ಮತ್ತು UGC ಕ್ವಾಲಿಫೈಡ್ ಇದ್ದಾರೆ, ಅವರಿಗೆ ಈ ಒಂದು ಗೆಸ್ಟ್ ಫ್ಯಾಕಲ್ಟೀಸ್ ಆಗಿ ವರ್ಕ್ ಮಾಡಬೇಕು. ಮತ್ತು ನಮಗೆ ಕ್ವಾಲಿಟಿ ಎಜುಕೇಷನ್ಸ್ ಬೇಕು. ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಬೇಕಂತಂದರೆ ಪ್ರಾಮಾಣಿಕವಾಗಿ ಯಾರು ಓದಿದ್ದಾರೆ, ಯಾರು ಕಷ್ಟಪಟ್ಟು ಡಿಗ್ರಿ ತೊಗೊಂಡಿದ್ದಾರೆ ಅವ್ರಿಗೆ ಜಾಬ್ ಸಿಕ್ಕಿದ್ರೆ ಮಾತ್ರ ಇಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಕಾಲೇಜಲ್ಲಿ. ಇಲ್ಲ ಅಂತಂದರೆ ಸಿಗಲ್ಲ. ಇದ್ರ ಪರವಾಗಿ ನಾವು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ತೀವಿ. ಈ ಒಂದು ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಿದಂಥ ಎಲ್ರಿಗೂ ಮತ್ತು ಸಪೋರ್ಟ್ ಮಾಡಿದಂತಹ ಆಯುಕ್ತರು ಮೇಡಮ್ಗೆ ಎಲ್ರಿಗೂ ನಾವು ವಂದನೆಗಳು ತಿಳಿಸ್ತಾ ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.